ಸ್ನೇಹಿತರೆ, ಇವತ್ತೇನು ಕೇಂದ್ರ ಸರ್ಕಾರ 150 ವರ್ಷಗಳನ್ನು ಪೂರೈಸಿರತಕ್ಕಂತಹ ಒಂದು ಶುಭ ಗಳಿಗೆಯಲ್ಲಿ ವಂದೇ ಮಾತರಂ ಅನ್ನತಕ್ಕಂತಹ ಗೀತೆಯನ್ನು ರಾಷ್ಟ್ರವ್ಯಾಪಿ ರಾಷ್ಟ್ರೀಯ ಗೀತೆಯನ್ನಾಗಿ ಹಾಡಬೇಕು. ಯಾಕಂದರೆ ಈ ಒಂದು ಗೀತೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಷ್ಟೋ ಸಾವಿರಾರು ಮಂದಿಗೆ ಪ್ರಚೋದನಕಾರಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಂತಹ ಒಂದು ವಂದೇ ಮಾತರಂ ರಾಷ್ಟ್ರೀಯ ಗೀತೆಯಾಗಿ ಪರಿವರ್ತನೆಗೊಂಡಿತು. ಇದನ್ನು ಬಂಕಿಂಚಂದ್ರ ಚಟರ್ಜಿಯವರು 1870ರಲ್ಲಿ ರಚನೆಯನ್ನು ಮಾಡ್ತಾರೆ. ಮಾಡುವ ಉದ್ದೇಶವೂ ಕೂಡ ಭಾಳ ಸ್ಪಷ್ಟವಾಗಿತ್ತು. ಬಂಗಾಳದ ವಿಭಜನೆಯ ಒಂದು ಕಾಲದಲ್ಲಿ ಬ್ರಿಟಿಷರನ್ನ ವಿರುದ್ಧ ಏನು ನಮ್ಮ ಭಾರತೀಯರನ್ನು ಓಲೈಸಿಕೊಳ್ಬೇಕಾಗಿತ್ತಲ್ಲ, ಭಾರತೀಯರಲ್ಲಿ ಈ ದೇಶ ಪ್ರೇಮವನ್ನು, ಈ ನೆಲದ ಒಂದು ವೈಭವವನ್ನು ವೈಭವೀಕರಿಸಬೇಕು ಅಂಥೇಳಿ ಗೀತೆಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಈ ದೇಶದ ಪ್ರಾದೇಶಿಕವಾರು ಮತ್ತು ಜಾತಿ ಭಾಷೆಯನ್ನು ಮೀರಿ ಎಲ್ಲರೂ ಕೂಡ ಒಂದಾಗಬೇಕು ಅನ್ನತಕ್ಕಂಥ ವಿಷಯವನ್ನು ಇಟ್ಕೊಂಡು ಈ ವಂದೇ ಮಾತರಂ ಗೀತೆಯನ್ನು ಆ ದಿನಗಳಲ್ಲಿ ಪ್ರಚಾರವನ್ನು ಪಡಿಸಲಾಯಿತು. ಇದಕ್ಕೆ 150 ವರ್ಷಗಳ ವಸಂತಗಳನ್ನು ತುಂಬಿ ಇವತ್ತು ನಾವು ಬಂದಿದ್ದೇವೆ ಅಂತೇಳಿ ಕೇಂದ್ರ ಸರ್ಕಾರ ಈ ಒಂದು ಗೀತೆಯನ್ನು ರಾಷ್ಟ್ರಗೀತೆ ಆಡುವುದಕ್ಕೂ ಮುನ್ನ ಇದನ್ನು ಹಾಡಬೇಕು ಅಂತೇಳಿತ್ತು. ಹಿಂದೆ ಒಂದಷ್ಟು ಚರಣಗಳಿಗೆ ಕಡಿತವನ್ನು ಗೊಳಿಸಲಾಗಿತ್ತು. ಯಾಕೆಂದರೆ ಎಲ್ಲೋ ಒಂದು ಸಮುದಾಯವನ್ನು ಓಲೈಸಿಕೊಳ್ಳಿಕ್ಕೆ ಅವತ್ತಿನ ಸರ್ಕಾರ ಒಂದಷ್ಟು ಗೀತೆಯ ಪ್ಯಾರಗಳನ್ನು ತೆಗೆಯಲಾಯಿತು. ಏಕೆಂದರೆ ದುರ್ಗಾಮಾತೆಯನ್ನು ವೈಭವಿಸೋಕ್ಕಂಥದ್ದು, ಈ ನೆಲವನ್ನು ಪುಣ್ಯಭೂಮಿ ಅಂತೇಳಿ ಪೂಜಿಸುವಂಥ ಇದರಲ್ಲಿ ನೀವು ಈ ಗೀತೆಯಲ್ಲಿ ಅಳವಡಿಕೆ ಆಗಿದೆ ಅಂತೇಳಿ ಅವತ್ತಿನ ಸರ್ಕಾರ ಒಂದಷ್ಟು ಪ್ಯಾರಗಳಿಗೆ ಯಾರನ್ನು ಓಲೈಸಿಕೊಳ್ಳಿಕ್ಕೆ ಸಾದ ಪ್ಯಾರಗಳನ್ನು ಕೈ ಬಿಡಲಾಗಿತ್ತು. ಆದರೆ ಈ ಸಲ ಏನು ಮಾಡಿದೆ ಕೇಂದ್ರ ಸರ್ಕಾರ ಅಂದರೆ 3 ನಿಮಿಷ 10 ಸೆಕೆಂಡ್ಗಳಿಗೆ ಈ ಎಲ್ಲ 6 ಪ್ಯಾರಗಳನ್ನು ಹಾಡಬೇಕು. ಇದೆ ಅವತ್ತು ಏನು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಈ ಒಂದು ಗೀತೆ ಸಹಕಾರವನ್ನು ನೀಡಿತ್ತು, ಇವತ್ತು ಕೂಡ ದೇಶ ಪ್ರೇಮ ಆಳವಾಗಿ ನಮ್ಮೆಲ್ಲ ಯುವಕರಲ್ಲಿ ಈ ಒಂದು ಮಣ್ಣಿನಲ್ಲಿ ಸೇರಿಕೊಳ್ಬೇಕು ಅನ್ನತಕ್ಕಂಥ ವಿಚಾರದಿಂದ ತರಲಾಯಿತು. ಆದರೆ ಇವತ್ತು ಎಷ್ಟೋ ಒಂದಷ್ಟು ಸಂಘಟನೆಗಳು, ಹಿಂದೆ ಎಲ್ಲ ಸರ್ಕಾರ ಇದೇ ರೀತಿಯಾಗಿ ಮಾಡಿತ್ತು. CAಯನ್ನು ಜಾರಿ ಮಾಡಬೇಕಾದ್ರೆ SRIಯನ್ನು ಇವತ್ತು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕೂಡ ವಿರೋಧವನ್ನು ಮಾಡಿದರು. ಹಾಗೆ ಈ ಗೀತೆಯನ್ನು ಕೂಡ ಕಡ್ಡಾಯವಾಗಿ ಹಾಡಲೇಬೇಕು ಅನ್ನತಕ್ಕಂತಹ ಒಂದು ಆದೇಶವನ್ನು ಕೊಟ್ಟಾಗ ಎಷ್ಟೋ ಒಂದಷ್ಟು ಸಂಘಟನೆಗಳು, ಮುಸ್ಲಿಂ ಲೀಗ್ನ ಸಂಘಟನೆಗಳು, ಮುಸ್ಲಿಂನ ಧರ್ಮದ ಪ್ರಮುಖ ನಾಯಕರು, ಕೆಲವರು ಮಂದಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇವ್ರ ಜೊತೆಯಲ್ಲಿ ನಮ್ಮ ಭಾರತೀಯರಿದ್ದಾರಲ್ಲ, ಸ್ಪಷ್ಟ ಭಾರತೀಯರು, ಈ ದೇಶದ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಯಾರು ಕೂಡ ಈ ಗೀತೆಯನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಗೀತೆಯಲ್ಲಿ ಬೇರೆ ಧರ್ಮದವರಿಗಾಗಲಿ ಬೇರೆ ಇದಕ್ಕಾಗಲಿ ಎಲ್ಲೂ ಕೂಡ ಪ್ರಚೋದನೆಯನ್ನು, ಈ ಭೂಮಿಯನ್ನು, ಭಾರತ ಮಾತೆಯನ್ನು ಒಂದು ವೈಭವೀಕರಿಸುವಂಥ ಒಂದು ಗೀತೆಯ ಸಾರಗಳಷ್ಟೇ. ಹಾಗಾಗಿ ಹೋರಾಟದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಆ ಗೀತೆ ವಹಿಸಿರತಕ್ಕಂಥ ಅದು ಇವತ್ತು ಮುಸ್ಲಿಮ್ನ ಸಂಘಟನೆಗಳು ನಾವು ಹಾಡೋದೇ ಇಲ್ಲ, ಗೌರವವನ್ನೇ ಕೊಡೋದಿಲ್ಲ ಅಂಥೇಳಿ ಇದನ್ನು ಅಂದರೆ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳನ್ನು, ಉಚಿತ ಯೋಜನೆಗಳನ್ನು ಕೊಟ್ಟರೆ ಎಲ್ಲರೂ ಒಪ್ಕೊಳ್ತಾರೆ. ಅದ್ರ ಬಗ್ಗೆ ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಹೇಗಿರುತ್ತೋ, ಈ ದೇಶದ ವ್ಯವಸ್ಥೆಗಳು ಏನಾಗುತ್ತೋ ಭವಿಷ್ಯದಲ್ಲಿ ಯಾರೂ ಯೋಚನೆ ಮಾಡೋದಿಲ್ಲ. ಆದರೆ ಇಂತಹ ಒಂದು ಇತಿಹಾಸದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಕಥೆಗಳಾಗಿರ್ಬೋದು, ಜೀವನ ಚರಿತ್ರೆಗಳಾಗಿರ್ಬೋದು, ಇದನ್ನು ಇವತ್ತಿನ ಜನಗಳು ಪ್ರಸ್ತುತಪಡಿಸ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಸರ್ಕಾರಗಳು ದ್ವೇಷ ಭಾಷಣ ವಿಧೇಯಕ ಅಂತೇಳಿ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಅಂದರೆ ಸತ್ಯವನ್ನು ಹೇಳಿದರೆ, ಇತಿಹಾಸವನ್ನು ನಡ್ಕೊಂಡು ಬಂದಿರತಕ್ಕಂಥದ್ದು, ಹಿಂದೆ ಎಲ್ಲವೂ ಕೂಡ ನಡೆದಿರ್ತಕ್ಕಂಥ ಸತ್ಯ. ಹಾಗಾಗಿ ಈ ಗೀತೆಯೂ ಕೂಡ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಪಾತ್ರವನ್ನು ವಹಿಸಿರತಕ್ಕಂಥದ್ದು. ಎಲ್ಲವನ್ನ ಮೀರಿ ಇವತ್ತು 150 ವರ್ಷವನ್ನು ಪೂರೈಸಿಕೊಂಡು ಇವತ್ತು ಬಂದಿದೆ. ಇವತ್ತು ಎಷ್ಟೋ ಸಂಘಟನೆಗಳ ಜೊತೆಯಲ್ಲಿ ಎಷ್ಟೋ ಸರ್ಕಾರಗಳು ಉರ್ದು ಭಾಷೆಗಳಿಗೆ ಇವತ್ತು ಕರ್ನಾಟಕ ಸರ್ಕಾರ ಹಣಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಅದರಲ್ಲಿ ಒಂದು ಸಮುದಾಯವನ್ನು ಓಲೈಸಿಕೊಳ್ಬೇಕು ಅಂತ ಮಾಡ್ತಾ ಇದೆ. ಆದರೆ ಇಂಥ ಗೀತೆಗಳನ್ನು ಹಾಡಲಿಕ್ಕೆ ಬಂದಾಗ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದನ್ನು ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಗೀತೆ ಅಂತೇಳಿ ಹೇಳಿತ್ತು. ಹಿಂದೆ ಕೂಡ ಹೋರಾಟಗಳು ನಡ್ಕೊಂಡು ಬಂದಿದ್ವು. ಆದರೆ ಈ ಗೀತೆಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು, ಎಲ್ಲರೂ ಕೂಡ ಹಾಡಬೇಕು, ಎಲ್ಲರೂ ಕೂಡ ಕಲಿಬೇಕು. ಯಾಕೆಂದರೆ ನಿಜವಾದ ನೈಜ ರಾಷ್ಟ್ರಕ್ಕಾಗಿ ಸಮರ್ಪಿತವಾದಂಥ ಗೀತೆ ವಂದೇ ಮಾತರಂ. ಇವತ್ತು ಜನಗಣಮನ ಅಧಿನಾಯಕವನ್ನು ರಾಷ್ಟ್ರಗೀತೆಯಾಗಿ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ, ಹಾಡ್ತಾ ಇದ್ದೇವೆ. ರವೀಂದ್ರನಾಥ್ ಟ್ಯಾಗೋರ್ ಇದನ್ನು ರಚನಾಕಾರರು. ಆದರೆ ಇಂದಿನ ಇದರ ಸತ್ಯ ಏನು ಅಂತಂದರೆ, ಬ್ರಿಟಿಷ್ ಅಧಿಕಾರಿಗಳನ್ನು ಸ್ವಾಗತ ಮಾಡಲಿಕ್ಕೆ ಅಂತೇಳಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಅವರು ಬರುವಂಥ ಸಂದರ್ಭ. ಅಂದಿನಿಂದ ಇದನ್ನು ರಾಷ್ಟ್ರಗೀತೆ ಅಂತ ಮಾಡಿಕೊಂಡು, ಅಂದರೆ ನೈಜವಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಚಿಸಿದಂಥ ಯಾವುದಾದ್ರೂ ಗೀತೆ ಇದ್ದರೆ ಅದು ಬಂಕಿಂಚಂದ್ರ ಚಟರ್ಜಿಯವರು ರಚಿಸಿರತಕ್ಕಂತಹ ವಂದೇ ಮಾತರಂ ಗೀತೆ. ನಿಜವಾಗ್ಲೂ ಆ ಚರಣಗಳನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ನೈಜ ಭಾರತೀಯರಿಗೆ ಈ ಒಂದು ನೆಲಕ್ಕೆ
ಈ ಪುಣ್ಯ ಭೂಮಿ ಅಂತೇಳಿ ಭಾರತವನ್ನು ವೈಭವೀಕರಿಸುವಂಥದ್ದಕ್ಕೆ ಎಲ್ಲರೂ ಕೂಡ ಗೌರವಿಸುವಂಥದ್ದು ಆಗಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಾಹಿತ್ಯದ ಮುಖಾಂತರ ಸಾವಿರಾರು ಮಂದಿಯನ್ನು ಪ್ರೇರಿಸಿಕೊಂಡು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೀತೆ ಒಂದೇ ಮಾತರಂ ಗೀತೆ. ಇದನ್ನು ಯಾರ್ಯಾರು ವಿರೋಧ ಮಾಡ್ತಾರೋ ಅವರನ್ನು ನೀವು ವಿರೋಧ ಮಾಡಬೇಕು. ಕೇಳ್ಕೊಳ್ಳೋದಿಷ್ಟೇ, ನೈಜ ಭಾರತೀಯರು, ನೈಜ ಇತಿಹಾಸವನ್ನು ಕೇಳುವಂಥವ್ರು ಯಾರು ಕೂಡ ಈ ಗೀತೆಯನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಲಾಗಿದೆ. ಇದನ್ನು ಪ್ರತಿಯೊಬ್ಬರು ಪ್ರಸಾರಪಡಿಸಿ, ಪ್ರಚಾರಗೊಳಿಸಿ ಮತ್ತು ಎಲ್ಲರಲ್ಲಿಯೂ ಕಲಿಸುವಂಥದ್ದಾಗಲಿ. ಅಪ್ರತಿಮ ಎಲ್ಲ ನಮ್ಮ ಭಾರತೀಯರು ಕೂಡ ಇದನ್ನು ಕಲಿತೇ ತಿರಬೇಕು. ಏಕೆಂದರೆ ಮುಸ್ಲಿಮ ಸಂಘಟನೆಗಳು ಇದನ್ನು ಯಾವುದೋ ದೇವಿಯ ರೂಪಕವಾಗಿ ಭಾರತವನ್ನು ತರಲಾಗಿದೆ ಅಂತೇಳಿ ಗೀತೆಯನ್ನು ವಿರೋಧಿಸ್ತಾರೆ. ಆದರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಅವರ ಧರ್ಮವನ್ನು, ಅವರ ಹಬ್ಬಗಳನ್ನು, ಅವರ ಆಚರಣೆಗಳನ್ನು, ಅವರ ದಿನಗಳನ್ನು ಎಲ್ಲವನ್ನು ಗೌರವಿಸ್ತೀವಿ. ಆದರೆ ಅವರು ಕೂಡ ಇಲ್ಲಿನ ಒಂದು ನಾಗರಿಕತೆಗೆ, ಇಲ್ಲಿನ ಸಂಸ್ಕೃತಿಗೆ, ಇಲ್ಲಿನ ಇತಿಹಾಸಕ್ಕೆ ಎಲ್ಲರೂ ಕೂಡ ಗೌರವದಿಂದ ಓದಬೇಕು. ಕೆಲವರು ಹೇಳ್ತಾರಲ್ಲ, ಸಂವಿಧಾನದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿದರೆ, ಸಂವಿಧಾನ ರೂಪಕವಾಗಿ ಏನಾದರೂ ಯೋಜನೆಗಳನ್ನು ಜಾರಿಗೆ ತಂದರೆ ನಾವು ಸಂವಿಧಾನವನ್ನು ಒಪ್ಪೋದಿಲ್ಲ, ನಮಗೆ ಶರೀಯತ್ ಕಾನೂನೇ ಮುಖ್ಯ. ಹಿಂದೆ ವಕ್ಫ್ ಬೋರ್ಡ್ ಆಸ್ತಿಗಳಲ್ಲಿ ಎಷ್ಟೆಲ್ಲ ಗಲಾಟೆಗಳಾಯಿತು, ಸಂವಿಧಾನವನ್ನು ವಿರೋಧಿಸಿ ಎಷ್ಟೋ ಗಲಾಟೆಗಳಾದವು, ಸಂವಿಧಾನವನ್ನು ಧಿಕ್ಕರಿಸಿ ನಾವು ಬೇಕಾದ್ರೆ ಹೋಗ್ತೀವಿ ಅನ್ನುವಂಥ ವಿಚಾರಗಳು ಬಂದರು. ಆದರೆ ಇದೆಲ್ಲದರ ವಿರುದ್ಧ ಹೆಚ್ಚೆಚ್ಕೊಳ್ಬೇಕು ಅಂತಂದರೆ ನೈಜ ಇತಿಹಾಸವನ್ನು, ನೈಜ ಘಟನೆಗಳನ್ನು ನಾವು ಇವತ್ತಿನ ಸಮುದಾಯಕ್ಕೆ, ಯುವ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ತಿಳಿಸ್ಕೊಡುವಂಥ ಕಾರ್ಯಗಳಾಗಬೇಕು. ಹಾಗಾಗಿ ಎಲ್ಲ ಭಾರತೀಯರು, ಎಲ್ಲ ಯುವಕ ಮಿತ್ರರು, ಎಲ್ಲ ದೇಶಭಕ್ತರು ಕೂಡ ಹಿಂದೆ ನಡೆದಂತಹ ಎಲ್ಲ ಘಟನೆಗಳನ್ನು ಇವತ್ತು ನೆನೆಸ್ಕೊಂಡು ಬರುವಂಥ ಪೀಳಿಗೆಗೆ ತಿಳಿಸ್ಕೊಡುವಂಥದ್ದಾಗಲಿ. ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಳನ್ನು ಎಲ್ಲೋ ಒಂದು ಕಡೆ ಮೂಲೆ ತಳ್ಳುವಂಥ ವ್ಯವಸ್ಥೆ ಆಗಿದೆ, ಅವೆಲ್ಲವನ್ನು ಮುಂದೆ ತರೋಣ ಅಂತ ಹೇಳ್ತಾ, ನೈಜ ಎಲ್ಲ ಭಾರತೀಯರು ಒಂದೇ ಮಾತರಂ ಗೀತೆಯನ್ನು ಗೌರವಿಸಿ ಎಲ್ಲ ಹಾಡಬೇಕು ಅಂತೇಳಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.